ಗೌತಮಿ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆಯ ಹೆಸರು ಉನ್ನತ ಕಲಿಕಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹನೂರು. ನಮಗೆ ನಂದಿ ಸರ್ ಅವರು ನಮಗೆ ಅಯಸ್ಕಾಂತ ಪಾಠದಲ್ಲಿ ಸುಮಾರು ಪ್ರಯೋಗ ಮಾಡಿಸಿದ್ದಾರೆ. ಅದರಲ್ಲಿ ನನಗೆ ಇಷ್ಟವಾದ ಒಂದು ಪ್ರಯೋಗ ಇದೆ. ಅದನ್ನು ನಾವೆಲ್ಲ ತುಂಬ ಚೆನ್ನಾಗಿ ಕಲಿತಿದ್ದೀವಿ. ಈಗ ಅದನ್ನು ನಾನು ಮಾಡಿ ತೋರಿಸ್ತೀನಿ. ಪ್ರಯೋಗದ ಹೆಸರು ಕಬ್ಬಿಣದ ಕಾಂತೀಯತೆ ವರ್ಸಸ್ ವಿರುದ್ಧ ಕಾಂತೀಯತೆ. ಅದಕ್ಕೆ ನಾವು ಬೇಕಾಗುವ ಸಾಮಗ್ರಿಗಳಂದರೆ ವಿವಿಧ ಲೋಹಗಳಿಂದ ಮಾಡಲ್ಪಟ್ಟ ನಾಣ್ಯಗಳು, ಅಯಸ್ಕಾಂತಗಳು, ಕಬ್ಬಿಣದ ಮೊಳೆ ಮತ್ತು ಸೇಫ್ಟಿ ಪಿನ್, ಒಂದು ಪೇಪರು. ಮಾಡುವ ವಿಧಾನ: ಒಂದು ಅಯಸ್ಕಾಂತವನ್ನು ನಾವು ತೆಗೆದುಕೊಂಡ್ರೆ ಈಗ ನಾವು 1 ರೂಪಾಯಿನ ಕಾಯಿನ್ಗಳಿಗೆ ಅಂಟಿಸಿದಾಗ ಅದು ಅಂಟ್ಕೋತವೆ, ಮತ್ತು 2 ರೂಪಾಯಿ 3 ರೂಪಾಯಿ ಆ ಥರ ಕಾಯಿನ್ಗಳಿಗೆ ಅಂಟಿಸಿದಾಗ ಅದು ಅಂಟ್ಕೋತದೆ. ಆದರೆ ನಾವು ಅದೇ 5 ರೂಪಾಯಿ ಕಾಯಿನ್ ನಾಣ್ಯಗಳಿಗೆ ಅಂಟಿಸಿದಾಗ ಅದು ಅಂಟ್ಕೊಳ್ಳೋದಿಲ್ಲ. ಮತ್ತು ಕಬ್ಬಿಣದ ಮೊಳಗೆ ಅಂಟಿಸಿದಾಗ ಕೂಡ ಅದು ಅಂಟ್ಕೋತದೆ. ಅದೇ ಥರ ನಾವೀಗ ಬಟ್ಟೆ ಪಿನ್ಗೆ ಅಂಟಿಸಿದ್ರು ಅದು ಅಂಟ್ಕೋತದೆ. ಆದರೆ ಪೇಪರ್ಗೆ ಅಂಟಿಸಿದಾಗ ಅಂಟ್ಕೊಳ್ಳಲ್ಲ. ಏಕೆಂದರೆ ಇದು ಅಯಸ್ಕಾಂತಕ್ಕೆ ಅಂಟುವುದಿಲ್ಲ. ಯಾಕೆಂದರೆ ಅದಕ್ಕೆ ಕಾಂತೀಯತೆ ಇಲ್ಲ ವಸ್ತುವಿನಲ್ಲಿ. ಇದಕ್ಕೆ ನಾವು ಏನಂತೀವಿ ಅಂದರೆ ಅದು ಅಯಸ್ಕಾಂತಕ್ಕೆ ಯಾವುದು ಅಂಟ್ಕೋತದೋ ಅದನ್ನು ನಾವು ಕಾಂತಿ ಗುಣಗಳ ವಸ್ತುಗಳು ಅಂತೀವಿ. ಯಾವುದು ಅಯಸ್ಕಾಂತಕ್ಕೆ ಅಂಟುವುದಿಲ್ಲವೋ ಅದನ್ನು ನಾವು ಅಕಾಂತೀಯ ವಸ್ತುಗಳು ಅಂತೀವಿ. ಉದಾಹರಣೆಗೆ ಚೇರು, ಪ್ಲಾಸ್ಟಿಕ್ದು, ಇಲ್ಲ ಮನೆಗಳಿಗೆ ಗೋಡೆ, ಬೀರು, ಇದನ್ನೆಲ್ಲ ಹೇಳ್ಬೋದು ಉದಾಹರಣೆಗೆ. ಧನ್ಯವಾದಗಳು. ಗೋಲ್ಡ್ ಆಯಿತು. ಆಮೇಲೆ ಎರಡನೇದು ಐ ಲೈಕ್ ಆ್ಯಪಲ್ ವೆರಿ ಮಚ್. ಅದಕ್ಕೆ ಮಾಡಬೇಕು, ಗೋಲ್ಡ್ ಮಾಡಬೇಕಾ? ಅಂಡರ್ಲೈನ್ ಎಲ್ಲಿದೆ? ಒಂದರಲ್ಲಿ ಬಂತು, ಎಲ್ಲಕ್ಕೂ ಬರ್ಬೇಕು. ಆಪಲ್ ಸರಿ, ಓಕೆ. ರೈಟ್. ಆಮೇಲೆ ಮೈ ನೇಮ್ ಈಸ್ ಮುತ್ತು. ನಿನ್ನ ಎಷ್ಟು ಹಾಕ್ಬೇಕಾಗಿತ್ತು? ಮುತ್ತು ಅಂತ ಹಾಕಿದೆಯಾ? ಮುತ್ತು ಏನು ಮಾಡ್ಬೇಕು? ಓ ರೈಟ್ ತೆಗಿಬೇಕು. ಲೆಫ್ಟ್ ರೈಟ್ ಲೆಫ್ಟ್ ಹೋಗ್ಬೇಕಂದ್ರೆ ಮೇಲೆ ಹೋಗ್ಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ವೆರಿ ಗುಡ್. ರೈಟು. ಲೆಫ್ಟ್ ಹೋಗ್ಬೇಕು ಅಂದರೆ ಎಲ್ಲಿ ಬರಬೇಕು? ನೀವು ಇದು ಪ್ಯಾರಾಗ್ರಾಫ್ ಕೇಳೋದಿಲ್ಲ, ಅದು ಲೆಫ್ಟ್, ಇದು ರೈಟು. ಆಮೇಲೆ ಇದು ಸೈಜ್ 20 ಮಾಡಬೇಕು. ಹೋಯ್ತಲ್ವಾ? ಇನ್ಕ್ರೀಸ್ ದ ಫ್ರಂಟ್ ಆಫ್ ದ ಸೈಜ್ 20, 20ಕ್ಕೆ ಫ್ರಂಟ್ ಮಾಡಬೇಕು. ಹೌದಾ? ಅಲ್ಲಿ ಬಿಲೋ ಟು ಸೈಜ್ 20 ಅಂತದ. ನೆಂದ ಪುತ್ರ ಗೇಮ್ ಗಿಫ್ಟ್ ಮಾಡಿದ 20 ಅದು. ನನಗೆ ಗೊತ್ತಾಯ್ತು ಸರ್. ಈಗ ನಿನಗೆ ಗೊತ್ತಾಯ್ತು 20 ಅಂತ, ನನಗೇನು ಗೊತ್ತಾಯ್ತು 20 ಅಂತ? ಹಾಂ, ಅಲ್ಲಿ ಮೇಲಿದ್ದ 20 ಅಂತ ಅದು. ಹಾಂ 20 ಅಂತ ಬಂತು. ವೆರಿ ಗುಡ್. ಅಲ್ಲಿ ಬರಬೇಕು. ನೆಕ್ಸ್ಟ್ ಚೇಂಜ್ ದ ಕಲರ್. ವೆರಿ ಮಾಡು. ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ವೆರಿ ಗುಡ್. ಐ ಲೈಕ್ ದ ಟೆಕ್ಸ್ಟ್ ಬಿಲೋ ದ ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಹಾಕ್ಬೇಕು ಅಂತ. ಐ ಪ್ಲೇ ಫುಟ್ಬಾಲ್. ಪುನಃ ಕಲರ್ ಕೊಡಬೇಕು. ಯೆಲ್ಲೋ ಕಲರ್ ತಗೊಂಡು ಕೆಳಗಡೆ ಆಯ್ತು. ಇಟಾಲಿಕ್ ಸ್ಟೈಲಲ್ಲಿ ಬರಬೇಕು.
I love fast cars. Very good. Insert the table below with 2 rows and 4 columns. And fill columns 1 with 2 friends' name. Column. ಇದು ಸ್ವಲ್ಪ ಮಾಡೋಣ ಮೇಡಮ್ ಮಾಡ್ತಾ ಇರಬೇಕು ನೀವು ಮಾಡ್ಬೋದು ನಾವು ಮಾಡ್ತೀವಿ ಇವ್ರು ಬರ್ತಾರೆ ಅರ್ಥ ನಾವು ಮಾಡ್ತೀನಿ ಹೋಗೋ ಅರ್ಥ ನಾನು ಊಟ ಪ್ರಸನ್ನ 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 ನೀವು ಫುಲ್ ಹೆಸರಿನ ಪ್ರಸನ್ನ ಮೂರ್ತಿ ಮೂರ್ತಿ ನೋಡಿಲ್ಲ ಬರಲ್ಲ ಭತ್ತ ಅದು ಮೂರ್ತಿ ಯಾವುದು ಇದು ಇನ್ಸರ್ಟ್ ಅಂದರೆ ಟೇಬಲ್ ಹಾಕೋದು ಗೊತ್ತಿಲ್ವಾ ಟೇಬಲ್ ಟೇಬಲ್ ಯಾವ ಥರ ಹಾಕೋದು ಇನ್ಸರ್ಟ್ ಹೋಗೋದು ಇನ್ಸರ್ಟ್ ಹೋಗೋದು ಏನು ಬರ್ತೀನಿ ಇಲ್ಲಿ ಕ್ಲೋಸ್ ಆದ್ರೆ ಬರ್ತೀನಿ ಟೇಬಲು ಟೇಬಲ್ ಟೇಬಲ್ ಬಂತಲ್ಲ ಆ ಟೇಬಲ್ನ ಚಿಕ್ಕ ದೊಡ್ಡದು ಮಾಡೋದು ಅದೆಲ್ಲ ತಿಳ್ಕೊ ಗೊತ್ತಾ ನಿಮ್ಮ ಫೋಟೋ ಹಾಕೋ ಯಾವ ಥರ ಹಾಕೋದು ನಿಮ್ಮ ಫೋಟೋನ ಬಂದಿಲ್ಲ ಇನ್ಸರ್ಟ್ಗೆ ಹೋಗು ಏ ಮಾತಾಡಿ ಕಾಲ ಕಳೀರಿ ನೀವು ಐತೆ ಕಲ್ತ್ಕೊಳ್ಳೋರು ಕಲೀರಿ ನಿಮ್ಗೆ ಇಷ್ಟೇ ಬರೋದು ಪಿಕ್ಚರು ಓಕೆ ಪಿಕ್ಚರಲ್ಲಿ ಹೋಗು ಮೊದಲನೇದು ಡಬಲ್ ಕ್ಲಿಕ್ ಮಾಡು ಡಬಲ್ ಕ್ಲಿಕ್ ಮಾಡೋದು ಸಿಕ್ಕು ಬಂತಲ್ಲ ಇಲ್ಲಿ ರೀತಿಯಲ್ಲಿ ಫೋಟೋ ಹೇಳ್ತಿದೆ ಲಾಸ್ಟು ಲಾಸ್ಟ್ ಹೋಗು ಎಲ್ಲಿ ಲಾಸ್ಟ್ ಇನ್ಸರ್ಟ್ ಕೊಡಿದ್ದೀವಿ ಈಗ ಯಾವ ಥರ ಮಾಡೋದು ಚಿಕ್ಕದು ಮಾಡ್ಕೋಬೇಕು ಮಾಡ್ಬೋದು ದೊಡ್ಡದು ಮಾಡಿ ಈಗ ಚಿಕ್ಕದು ಹೇಳಿ ಸಾಕು ಸಾಕು ತುಂಬ ಚಿಕ್ಕದು ಹಾಂ ಈಗ ಸರ್ಕಲ್ ಹಾಕೋಕ್ಕೆ ಇಲ್ಲಿ ಇಲ್ಲಿ ಹಾಯ್ ಸರಿ ಚೆನ್ನಾಗಿ ಮಾಡಿದ್ದೀನಿ ನಿಮ್ಮ ಫೋಟೋ ಸೇವ್ ಮಾಡಿ ಅದನ್ನ ಸೇವ್ ಮಾಡಿ ಯಾವ ಥರ ಸೇವ್ ಮಾಡಿ ಫೈಲ್ ಹೋಗು ಅಂದರೆ ಸರ್ ಇದು ಎಲ್ಲಿಗಾರು ಮೂವ್ ಮಾಡ್ಕೋಬೋದು ಸರ್ ಏನಾಯಿತು ಅದು ಸೇವ್ ಮಾಡಿದ್ದೀನಿ ಆಯ್ತಾ ಸರ್ ಇದು ಯಾವ ಕಡೆ ಇದು ಮೂವ್ ಮಾಡ್ಕೋಬೋದು ಅವ್ರ ನೇಮ್ ಹಾಕ್ಬಿಟ್ಟು ಪಕ್ಕದಲ್ಲಿ ಇದ್ದರೆ ಮಡಿಕೋಬೋದು ಸೇವ್ ಮಾಡಿ ಯಾವ ಥರ ಸೇವ್ಗೆ ಸರ್ ಫಸ್ಟ್ ಫೈಲ್ಗೆ ಹೋಗೋದು ಹಾಂ ಜೋರೆಗಳು ಫೈಲ್ ಹೋಗಿ ಸೇವ್ ಎಸ್ ಹೋಗಿ ಸೇವ್ ಎಸ್ ಹೋಗಿ ಏ ಊಟ ಮಾಡಿಬಿಟ್ಟು ಹೆಂಗೆ ಗಲಾಟೆ ಮಾಡ್ತಾಯಿದ್ದೀರಿ ದಿಸ್ ಪೀಸಿನ ಹೋಗಿ ಬಿಸ್ಕೆಟ್ ಟಾಪ್ ನನ್ನ ಹೆಸರು ಶ್ರಾವ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶ್ರೀನಿವಾಸ. ನಾನು ಕೂಡ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗೆ. ನಾವು ಇಂದು ಪುರುಷರ ಶ್ರೇಷ್ಠ ಅಥವಾ ಸ್ತ್ರೀಯರ ಶ್ರೇಷ್ಠ ಎಂಬ ವಿಷಯವನ್ನು ತೆಗೆದುಕೊಂಡು ವಿವೇಚನೆ ಮಾಡುತ್ತಿದ್ದೇವೆ. ನಮ್ಮ ಗಂಡು ಮಕ್ಕಳೇ ಶ್ರೇಷ್ಠ. ಹೇಗೆ ಹೇಳ್ತೀಯ ಗಂಡು ಮಕ್ಕಳ ಶ್ರೇಷ್ಠ? ಯಾಕಂದ್ರೆ ನಮ್ಮ ಗಂಡು ಮಕ್ಕಳಲ್ಲಿ ಜಾಸ್ತಿ ಬಲ ಇದೆ. ಹೆಣ್ಮಕ್ಳಲ್ಲಿ ಸ್ತ್ರೀಯರಾಗಂದ್ರೆ ಬಲವಿಲ್ವಾ ಅವ್ರ ಹತ್ರ? ಬಲ ಇಲ್ಲ ಅಂತ ನಾನೇ ಹೇಳಿದೆ. ಈಗ ಈ ದೇಶವನ್ನು ಗಡಿ ಕಾಯ್ತಿರೋರು ಯಾರು? ನಮ್ಮ ಗಂಡು ಮಕ್ಕಳು. ಸರಿ, ಅದೇ ಗಡಿ ಕಾಯ್ತಾ ಇದ್ದಾರಂತಲ್ಲ, ಅವರು ಗಡಿ ಕಾಯ್ತಾ ಇರೋರು ಪಾಪು ಚಿಕ್ಕ ಮಕ್ಳ ಅಥವಾ ದೊಡ್ಡವ್ರ? ದೊಡ್ಡವರು. ಅಷ್ಟು ಗೊತ್ತಿಲ್ಲ. ದೊಡ್ಡವರು. ಅದೇ ಅವ್ರು ದೊಡ್ಡವ್ರಾಗ್ಬೇಕಂದ್ರೆ ಚಿಕ್ಕವರಿಂದ ಬೆಳ್ಕೊಂಡು ಹೋಗ್ಬೇಕೇನೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಅಂತ ಅವ್ರು ಬೆಳೆಸಿರೋರು ಯಾರು? ತಾಯಿ ತಾನೆ. ಅವರೊಂದು ಸ್ತ್ರೀ ತಾನೆ. ತಾಯಿ ಒಬ್ಬರನ್ನ ಬೆಳೆಸಿದ್ದು ತಂದೆ ಬೆಳೆಸಿಲ್ವಾ? ನಾನು ತಂದೆ ಬೆಳೆಸಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ಕೂಡ ನಮ್ಮ ಗಂಡು ಮಕ್ಕಳೇ ಶ್ರೇಷ್ಠ. ಆಗಿನ ಕಾಲದಲ್ಲಿ ಶ್ರೀಮದ್ ರಾಮಾಯಣದಲ್ಲಿ ಶ್ರೀಮದ್ ನಮ್ಮ ರಾಮಣ್ಣ ಸೀತೆಯನ್ನು ಕರ್ಕೊಂಡು ಬಂದಿದ್ದು. ಸರಿ, ಸೀತೆನ ಯಾಕೆ ಕರ್ಕೊಂಡ್ ಬಂದ ರಾಮ? ಸೀತೆ ಬೇಕಾಗಿತ್ತಾನೆ. ಅವ್ರ ಯಶಸ್ಸು ಯಾವ್ದಾದ್ರು ಅಲ್ಲಿ ಸ್ತ್ರೀಯರು ಇರ್ಬೇಕು ತಾನೆ. ಅದಕ್ಕೆ ಅವ ಹೋಗಿ ಕರ್ಕೊಂಡ್ ಬಂದ.
ಗಂಡು ಮಕ್ಳ ತರ ಪುರುಷರ ತರ ನಾ ಸಿಂಹ ಸಿಂಹ ಅಂತ ಹೇಳ್ಕೊಳ್ಳಲ್ಲ. ಸಿಂಹ ಸಿಂಹ ಅಂತ ಅದು ಕೂಡ ಹೇಳ್ಕಲ್ಲ. ಅದ್ರ ಬುದ್ಧಿ, ಅದ್ರ ಧೈರ್ಯ, ಅದ್ರ ಬಲ, ಅದರಿಂದ ಅದು ಮಾಡಿದೆ. ಅದಾಗಿದೆ ತಿಳ್ಕೊ ಅಂತೀಯಲ್ಲ, ಅದು ಬುದ್ಧಿ ಆಯ್ತಲ್ಲ, ಅದು ಹೆಣ್ಸಿನ ಮಾತ್ರನೂ ಐತೆ. ಆದ್ರೆ ಅದು ತೋರ್ಸ್ಕೊಳ್ಳ ಅಷ್ಟೇ. ನೀನೇನೇ ಹೇಳಿದ್ರು ನಮ್ ಗಂಡು ಮಕ್ಕಳಿಲ್ಲ, ನಮ್ ಗಂಡು ಮಕ್ಕಳಿದ್ದಾರೆ, ನೀವ್ ಹೆಣ್ಮಕ್ಳು ಇರೋದೇ ಇಲ್ಲ. ಹೆಂಗ್ ಹೇಳ್ತೀಯ ಈಗ? ನೀನು ನಾ ಗಡಿ ಕಾಯ್ತೀನಿ ಅದು ಕಾಯ್ತೀನಿ ಅಂತೀಯ, ಆಯ್ತಾ? ನೀನು ನನ್ನ ಮನೆಗೆ ಹೋಗ್ತೀನಿ, ಮನೆಗೆ ಕೊಡ್ತೀನಿ ಅಂತೀಯಲ್ಲ. ಮನೆಗೆ ನಿಮ್ಗೆ ಮತ್ತೆ ಅತ್ತೆ ಮಾವ ಮಕ್ಕಳು ಎಷ್ಟು ಜನ ಇರ್ತಾರಲ್ವಾ, ಅವ್ರಿಗೆಲ್ಲ ಊಟ ಬಡಿಸಿ ಅಡುಗೆ ಮಾಡಿ, ಆಮೇಲೆ ಯಾರು ಬೇಡ ಶಿಕ್ಷಕಿಯರನ್ನೇ ಉದಾಹರಣೆಗೆ ತಗೋಬಹುದು. ಅವರು ಸ್ಕೂಲಿಗೆ ಬಂದು ಮಕ್ಳ ಹತ್ರ ಕಿರ್ಚ್ಕೊಂಡು ಬಡ್ಕೊಂಡು ಪಾಠನೂ ಮಾಡ್ಬೇಕು, ಪುನಃ ಮನೆಗೆ ಹೋಗಿ ಮನೆ ಕೆಲಸ ಹೆಂಗ್ ಗೃಹಿಣಿಯರು ಮಾಡ್ತಾರೆ ಹಂಗೆ ಮಾಡ್ಬೇಕು. ನಾವ್ ಗಂಡು ಮಕ್ಳು ದುಡ್ಡು ತಂದ್ರೆ ತಾನೇ ನೀವು ಮನೆ ಕೆಲಸ ಮಾಡೋದು. ಅದೇ ದುಡ್ಡು ತರಕ ದುಡ್ಡು ತರ್ತಾವನೆ ಅಂತೆಲ್ಲ, ನೀವು ಬೆಳೆಯಕ್ಕೆ ಹೆಣ್ಮಕ್ಳು ಇರ್ಲೇಬೇಕು. ಎಲ್ಲ ಕೇಳಿಸ್ಕೊಳ್ಳಿ, ಇದು ನಾವು ಚರ್ಚೆ ವಿಷಯಕ್ಕೆ ಮಾತ್ರ ತಗೊಂಡಿರೋದು. ಇಲ್ಲಿ ಈ ಭೂಮಿ ಮೇಲೆ ಯಾರು ಶ್ರೇಷ್ಠ ಯಾರು ಕೀಳು ಅಲ್ಲ, ಎಲ್ಲ ಸಮಾನ. ಧನ್ಯವಾದಗಳು. ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ದೀಕ್ಷಿತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಳ್ಳೆಮಾಳ. ನಾನು ಈ ದಿನದಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಡ್ರಾಯಿಂಗ್ ಆರ್ಟ್ ಕ್ಲಬ್ಬಲ್ಲಿ ಬಹುಮಾನ ಮತ್ತು ಬ್ಯಾಡ್ಜಸ್ನ ತಗೊಂಡಿದ್ದೀನಿ. ಬರ್ದೇ ಚಿತ್ರ ಅಲ್ವಾ? ನೆಕ್ಸ್ಟ್ ಬೆಳಕ ಕಾಣಿಸಲ್ಲ. ನೆಕ್ಸ್ಟ್ ಆಗಿ ಅಲ್ವಾ, ಇಲ್ಲಿ ಬೇಗ ಹಾಕೋ ನೋಡ, ಆ ಮಕ್ಕಳ ಜೊತೆ ನಿಂದು ಒಬ್ಳದೇನೆ. ಅವರು ಯಾವಾಗ ಬರ್ತಾರೆ? ಬಸವರಾಜ್. ನೆಕ್ಸ್ಟ್ ನೆಕ್ಸ್ಟ್ ಆಗಿ ನೆಕ್ಸ್ಟ್ ಅದು ನೇಚರ್ ತೆಗಿಪ್ಪ. ನೇಚರ್ ಫಸ್ಟ್ ಪೆನ್ಸಿಲ್ ಸ್ಟ್ರೋಕ್ಸ್ ಬರ್ತಿದ್ದಾರೆ. ಇದೆಯಾ ಜಾಗ ಇದೆಯಾ? ನೇಚರ್ ಬರ್ದಿಲ್ಲ ಪೆನ್ಸಿಲ್ ಸ್ಟ್ರೋಕ್ಸ್. ಹಾಂ ಕಳಿಸ್ಬಿಡಿ ಮೇಡಮ್. ಈಗ ತೆಗಿಯಪ್ಪ ನೇಚರ್. ಏನಿದು ಮಾತು ಕುಡಿಯಲಿ. ಇವ್ರ ಆಂಕರ್ಗಳು ಜಾಸ್ತಿ ಐತೆ ಇವರಿಗೆ. ಸೌಂಡ್ ಇಲ್ಲದೆ ಹೋಗೋದಲ್ವಾ ಇಲ್ಲಿಂದ ಅಲ್ಲಿವರೆಗೂ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ನಾನು ಅರಣ್ಯಯುಕ್ತ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಪ್ರಯೋಗ 1. ಮೇಣದ ಬತ್ತಿಯಿಂದ ಉಂಟಾದ ಮೋಜು. ಬೇಕಾಗಿರುವ ಸಾಮಗ್ರಿಗಳು: ಗಾಜಿನ ಲೋಟ, ಮೇಣದ ಬತ್ತಿ, ಬಣ್ಣದ ನೀರು, ತಟ್ಟೆ. ಮಾಡುವ ವಿಧಾನ: ನಾನೀಗ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಮೇಣದ ಬತ್ತಿಯನ್ನು ಅಂಟಿಸುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ನಾವು ಆರನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಚರ್ಚೆಯ ವಿಷಯ: ಒಥೆಲೋ ಡೆಸ್ಟಿಮೋನಳನ್ನು ಅನುಮಾನಿಸಿ ಕೊಂದನು. ಅನುಮಾನವು ನಮ್ಮ ಸಮತೋಲನವನ್ನು ಕಳೆದುಕೊಳ್ಳಲು ಕಾರಣವೇನು? ನಾವು ಯಾರನ್ನಾದರೂ ಅನುಮಾನಿಸಿದರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಥವಾ ಸಂಪೂರ್ಣ ಸತ್ಯವನ್ನು ತಿಳಿಯಲು ಕಾಯಬೇಕು? ನಾನು ಇದರ ಪರವಾಗಿ ಮಾತನಾಡುತ್ತಿದ್ದೇನೆ. ಇದರ ವಿರುದ್ಧವಾಗಿ ಮಾತನಾಡುತ್ತಿದ್ದೀನಿ. ಒಥೆಲೋ ಡೆಸ್ಟಿಮೋನಳನ್ನು ಅನುಮಾನಿಸಿಕೊಂಡಿದ್ದು ಸರಿ. ಇಲ್ಲ, ತಪ್ಪು.
ಒಥೆಲೋ ಡೆಸ್ಟಿಮೋಳನ್ನು ಕೊಂದಿದ್ದು ತಪ್ಪಾಗಿದೆ, ಏಕೆಂದರೆ ಒಥೆಲೋ ಡೆಸ್ಟಿಮೋಳನ್ನು ಕೊಲ್ಲುವ ಮುಂಚೆ ವಿಷಯವನ್ನು ತಿಳಿದು ಆನಂತರ ಅವನು ಡೆಸ್ಟಿಮೋಳನ್ನು ಕೊಲ್ಲಬಹುದಿತ್ತಾನೆ. ಮೊದಲು ಕೇಳಿದ ತಕ್ಷಣ ಡೆಸ್ಟಿಮೋ ಕರವಸ್ತ್ರವನ್ನು ತಂದುಕೊಟ್ಟಿದ್ದೀರಾ? ಎಮಿಲಿ ಕೇಳಿದಕ್ಕೇ ಡೆಸ್ಟಿಮೋಳ ತಗೊಂಡು ಹೋಗಿ ಕೊಟ್ಟಿದ್ದು. ಇಲ್ಲಾಂದ್ರೆ ಎಮಿಲಿಗೆ ಬೇಜಾರಾಗ್ತಿರ್ಲಿಲ್ವಾ? ನಾನು ಡೆಸ್ಟಿಮೋಳನ್ನ ಕರವಸ್ತ್ರ ಕೇಳಿದೆ, ಆದ್ರೂ ಅವಳು ಕೊಡ್ಲಿಲ್ಲ ಅಂತ ಬೇಜಾರಾಗ್ತಿತ್ತು ತಾನೇ ಅವಳಿಗೆ. ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಚಿಕ್ಕ ಅನುಮಾನವನ್ನು ದೊಡ್ಡದಾಗಿ ಅಬ್ಬಿ ನಮ್ಮ ಮನಸ್ಸನ್ನು ಹಾಳು ಮಾಡುತ್ತೆ. ಅದೇ ತರ ಮೊದಲಕ್ಕೂ ಕೂಡ ಅನುಮಾನವನ್ನು ಒಂದು ಗಿಡನ ನಾವು ತೆಗೆದಾಕ್ತಿದ್ರೆ ನಾವು ಅನುಮಾನ ಪಡುವುದನ್ನು ಕಡಿಮೆ ಮಾಡಬಹುದು. ಅದರಿಂದ ಒಂದು ಜೀವ ಉಳಿಯುತ್ತೆ ಅಲ್ವಾ? ಒಥೆಲೋ ನಿಜ ಏನು ಸತ್ಯ ಏನು ಅಂತ ತಿಳಿದು ಆಮೇಲೆ ಡೆಸ್ಟಿಮೋಳ ಕೊಂದಿದ್ರೆ ಒಂದು ಜೀವ ಉಳಿತಿತ್ತು ಅಲ್ವಾ? ಆ ಜೀವ ಉಳಿಯೋದ್ರಿಂದ ಅವನಿಗೆ ಸಮಾಧಾನ. ನಾನು ಅವ್ರು ಕೊಟ್ಟಿದ್ದ ಕೋಪದಲ್ಲಿ ನಾನು ಅನುಮಾನಿಸಿ ಇವಾಗ ಮತ್ತೆ ಹಲವಾರು ಪಾಠಗಳನ್ನು ಮಾಡಿದ್ದಾರೆ. ನಮ್ಗೆ ಇವಾಗ ನಿಜ ಜೀವನದಲ್ಲಿ ನಾವು ಸೈನ್ಸ್ ಅಲ್ಲಿ ಬಳಸ್ತಿರೋದನ್ನ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದ್ರ ಬಗ್ಗೆನೂ ಸಹ ಹೇಳಿದ್ದಾರೆ. ಹಲವಾರು ಪಾಠಗಳಲ್ಲಿ ನಮಗೆ ಬೆಳಕು ಎಂಬ ಪಾಠದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿ ತೋರಿಸಿದ್ರು. ಅದು ಹಲವಾರು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಮಗೆ ನಾನು ಇವಾಗ ಮುಂದ್ಗಡೆ ಒಂದೇ ಒಂದನ್ನ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ಫಸ್ಟು ನಾವು ಬೆಳಕಿನ ಪ್ರತಿಫಲನ ಹಂಗಂದ್ರೆ ಏನು ಅಂತ ತಿಳ್ಕೊಂಡು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ, ಅದು ಇನ್ನೂ ಗೊತ್ತಿಲ್ಲ. ಅದನ್ನ ನಾನು ಇಲ್ಲಿ ಮಾಡಿ ತೋರಿಸ್ತೀನಿ. ಹೆಂಗೆ ಅಂದರೆ ನಾವು ಕನ್ನಡಿ ಮತ್ತು ಬ್ಯಾಟ್ರಿ ಇರುತ್ತೆ ಅಲ್ವಾ, ಕನ್ನಡಿನ ಹಿಂಗೆ ಹಿಡಿದು ಬ್ಯಾಟ್ರಿನ ಇಲ್ಲಿ ಆನ್ ಮಾಡಿ ಈ ಬೆಳಕನ್ನ ಕನ್ನಡಿ ಮೇಲೆ ಬಿಟ್ಟಾಗ ಅದು ನೋಡಿ ಆ ಗೋಡೆಗೆ ಆ ಬೆಳಕು ಬೀಳ್ತಾ ಇದೆ. ನಾವು ಯಾವುದಾದ್ರೂ ವಸ್ತುವಿಗೆ ಸರಿ ಆ ವಸ್ತುವಿಗೆ ಬೆಳಕನ್ನ ಬಿಟ್ಟಾಗ ಅದು ಮತ್ತೆ ಹಿಂದಿರುಗಿ ಗೋಡೆ ಮೇಲೆ ಬೀಳುತ್ತಲ್ಲ ನೋಡಿ, ಅದೇ ನಾವು ಪ್ರತಿಫಲನ ಅಂತ ಕರಿತೀವಿ. ಅಂದರೆ ನಾವು ನಿಜ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ಇವಾಗ ನೀವು ಬಾಯ್ಸ್ಗಳು ಕಟಿಂಗ್ ಮಾಡಿಸ್ಕೊತಿದ್ದಾರೆ ಅಲ್ವಾ, ಅವಾಗ ನೀವು ಕಟಿಂಗ್ ಮಾಡಿಸುವಾಗ ಮುಂದ್ಗಡೆನೂ ಕನ್ನಡಿ ಇರುತ್ತೆ ಮತ್ತು ಹಿಂದ್ಗಡೆನೂ ಕನ್ನಡಿ ಇರುತ್ತೆ. ಆವಾಗ ನಿಮ್ಮ ಬಿಂಬ ಮುಂದ್ಗಡೆ ಕನ್ನಡಿ ಬೀಳ್ತಾ ಇರುತ್ತೆ, ಅದನ್ನ ನೀವು ಹಿಂದ್ಗಡೆನೂ ನೋಡ್ಕೋಬೋದು, ಹಿಂದ್ಗಡೆ ಕನ್ನಡಿಲಿ ನೋಡ್ಬೋದು. ಮತ್ತು ನೀವೆಲ್ಲ ಊಟ ಮಾಡಿದ್ಮೇಲೆ ತಟ್ಟೆಗಳು ತೊಳೆದ್ಬಿಟ್ಟು ಸೂರ್ಯನ ಮುಂದ್ಗಡೆ ಇಟ್ಕೊಂಡ್ರೆ ಸೂರ್ಯನ ಬೆಳಕು ತಟ್ಟೆ ಮೇಲೆ ಬೀಳ್ತಾ ಇರುತ್ತೆ, ಅದು ಗೋಡೆ ಮೇಲೆ ಬಿಡುತ್ತೆ. ಇಂಥದ್ದನ್ನ ನಾವು ನಿಜ ಜೀವನದಲ್ಲಿ ನೋಡ್ಬೋದು. ಅದನ್ನ ನಾವು ನಿಜ ಜೀವನದಲ್ಲಿ ಬಳಸ್ತಾ ಇರ್ತೀವಿ, ಆದರೆ ನಮ್ಗೆ ಅದು ಏನು ಅಂದರೆ ಅಂತ ಗೊತ್ತಿರ್ತಿರಲ್ಲ ಅಷ್ಟೇ. ಇವಾಗ ಅದೇ ನಾವು ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದು ಅದು ಹಿಂದಿರುಗಿ ಬರುತ್ತಲ್ಲ, ಅದನ್ನೇ ಪ್ರತಿಫಲನ ಅಂತೀವಿ. ಈ ಸೈನ್ಸ್ ಕ್ಲಬ್ಬಲ್ಲಿ ನಾವು ಹಲವಾರು ರೀತಿ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನಮಗೆಲ್ಲ ತಿಳಿಸ್ಕೊಡ್ತಿರೋದಕ್ಕೆ ಧನ್ಯವಾದ.